ಗುತ್ತಿಗೆದಾರಂಥ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಒಬ್ಬ ಕಾರ್ಪೊರೇಟ್ ಹೆಸರು ಬರ್ದಾರಂಥದ್ದು ಆ ಡೆತ್ ನೋಟ್ನಲ್ಲಿದೆ. ಯಾರು ನನಗೂ ಕ್ಲೋಸ್ ಇರ್ತಾರೆ ಭಾಳ ಮಂದಿ ಎಮ್ ಎಲ್ಗಳಿಗೆ ಎಲ್ಲ ಕಡೆ. ಅದಕ್ಕೆ ನಾವೇ ಜವಾಬ್ದಾರಿ ಅನ್ನೋ ಥರ ಬಿ ಜೆ ಪಿಯವರು ವರ್ತನೆ ಮಾಡ್ತಾರೆ. ಬಿ ಜೆ ಪಿಯವ್ರಿಗೆ ಏನು ಕೆಟ್ಟ ಚಾಳು ಬಿದ್ದೈತಂದ್ರೆ ಸಣ್ಣ ವಿಷಯಕ್ಕೂ ರಾಜೀನಾಮೆ ಕೊಡಲಿ ಸಚಿವ ರಾಜೀನಾಮೆ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರ. ಅದಕ್ಕೆ ಆ ಬಿ ಜೆ ಪಿಯವ್ರು ಚಾಳೆ ಅದ ಎಲ್ಲಿರ್ತೈತೆ ಅಲ್ಲಿ ರಾಜೀನಾಮೆ ಕೇಳಬೇಕಂತದ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಒಳ್ಳೆಯ ಸಚಿವರಿದ್ದಂಥವ್ರು, ಗೌರವವಾಗಿದ್ದಂಥವ್ರು ಈ ನಮ್ಮ ಕೂಡ ರಾಜಕಾರಣಿಗಳು ಇವತ್ತು ಅವ್ರಿಗೂ ಬಿ ಜೆ ಪಿಯವ್ರು ಕೂಡ ಇರ್ತಾರೆ, ಅವ್ರು ನಮ್ಮ ಜೊತೆ ಇರ್ತಾರೆ. ಅವ್ರು ಏನಾದ್ರು ತಪ್ಪು ಮಾಡಿಬಿಟ್ರೆ ಆ ಸಂಬಂಧಪಟ್ಟಂಥ ಸಚಿವರು ಶಾಸಕರಾಗ್ತಾರೆ. ಎಟ್ಲೀಸ್ಟ್ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಏನು ಕೇಳ್ಬೇಕಂತಿಲ್ಲ, ಹೋಗೋದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದು. ಯಾಕೆ ನಿಮ್ಗೇನು ಬೇರೆ ಉದ್ಯೋಗ ಇಲ್ಲಣ್ಣ? ಈ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಹಿತಿ ಕೊಡೋಕ್ಕಾಗಲ್ಲಣ್ಣ? ಹೀಗಾಗಿ ಈ ಸಲ ಬೆಳಗಾವಿ ಅಧಿವೇಶನ ಹಾಳು ಮಾಡಿಬಿಟ್ರು. ಕೊನೆಗೆ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕದ ಬಗ್ಗೆ ಚರ್ಚೆ ಆದಾಗ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆದಾಗ ಯಾವುದು ಉತ್ತರನ ಸಿಗಲೇ ಇಲ್ಲ ನಮಗೆ. ಇವರು ಬರೇ ಬಾಯ್ಕಾಟ್ ಮಾಡೋದು, ಇದನ್ನು ಮಾಡೋದು. ಇಂಥ ಕಲ್ಕೊಂಡ್ರೆ ಬಿ ಜೆ ಪಿಯವರು ಈ ಚಾಳಿ ಬಿಡಬೇಕಿದು ಒಳ್ಳೇದಲ್ಲ. ಮಿನಿಸ್ಟರ್ ಮೇಲೆ ಪರ್ಸೆಂಟೇಜ್ ಆರೋಪ ಹೊರಿಸ್ತಾ ಇದ್ದಾರೆ. ಅಲ್ರಿ, ಇವ್ರು ಬಿ ಜೆ ಪಿಯವ್ರ ಕೆಲಸ ಏನಿದೆ? ಬೇರೆ ಏನಾರ ಕೆಲಸ ಇದ್ರೆ ಕೇಳಿ. ಪ್ರಿಯಾಂಕ್ ಅವ್ರ ಮೇಲೆ ಏನಾರ ಒಂದು ಇಂಥ ಆಪಾದನೆ ಮಾಡ್ತಾ ನಾನು ಜವಾಬ್ದಾರಿ ತೊಗೋತೀನಿ. ಬೇಕಾದ್ರೆ ನನಗೆ ಅಂಥ ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಇವತ್ತು ಅವ್ರ ಮೇಲೆ ಅಪಾದ ಕೊಡೋಕೆ ಅವ್ರು ಇದನ್ನ ನಡೆದದ್ದಕ್ಕೆ ಇವ್ರಿಗೆ ಜವಾಬ್ದಾರಿ ಯಾಕೆ? ಈಗ ನಮ್ಮ ಕೂಡ 10 ಮಂದಿ ನಿಂತು ಫೋಟೋ ಹೊಡ್ಸ್ಕೋತಾರೆ. ನಮ್ಮ ಬಾಜುನ ಈ ಸೆಲ್ಫಿ ಬಂದ್ಬಿಟ್ಟವಲ್ಲ, ಎಲ್ಲಿ ಬೇಕಲ್ಲಿ ನಿಂತು ಸೆಲ್ಫಿ ಹೊಡ್ಕೋತಾರೆ. ಅಕಸ್ಮಾತ್ ಅವ್ನು ತಪ್ಪು ಮಾಡಿಬಿಟ್ರೆ ಅಂದರೆ ಕೋನ್ ರೆಡ್ಡಿ ಅವ್ರು ಕೂಡಿದ್ದ, ಅವ್ರು ಕೂಡಿದ್ದ, ಇವ್ರು ಕೂಡಿದ್ದ, ನಿಂಗೆ ಹೇಳ್ಕೊತ ಹೋದ್ರೆ ಏನು? ಅದಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಬಿಜೆಪಿ ನೈತಿಕತೆ ಇದೆ, ಅವ್ರ ನೈತಿಕತೆ ಐತಿ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಚಾಳೆ ಮಾತ್ರ ಕೆಟ್ಟ ಬಿದ್ದೈತಿ. ಈಗ ಇಂಥ ಸುಳ್ಳು ಕೇಳೋದು, ರಾಜೀನಾಮೆ ಕೇಳೋದು, ಈ ಚಾಳೆ ಒಳ್ಳೇದಲ್ಲ ಅಂತ ನಾನು. ಅಲ್ಲ, ಹಿಂದೆ ಬಿಜೆಪಿ ಸರ್ಕಾರದ ಸಾಕಷ್ಟು ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಮಾಡ್ತಾರೆ ಬಿಜೆಪಿ ಮೇಲೆ. ಈಗೂ ಮಾಡ್ತಾರೆ. ಟಾರ್ಗೆಟ್ ಏನಾದ್ರು ಆಗಿದೆಯಾ ಅಥವಾ ಹೇಗೆ ಅಂತ ಸರ್? ಈಗ ನನಗೆ ಪ್ರಿಯಾಂಕ ಖರ್ಗೆ ಅವರು ಒಬ್ಬ ಸದ್ಯ ರಾಜಕಾರಣಿ. ಅವರು ಹೇಳ್ತಕ್ಕಂಥ ವಿಚಾರಗಳು ಒಂದು ಲೆಕ್ಕಕ್ಕಿರ್ತಾವೆ. ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕಾದಾಗ ನೀವು ಅವ್ರು ನಿಮ್ಮ ಟೀಕೆ ಮಾಡ್ತಾರೆ ಅಂತ ತಿಳ್ಕೊಂಡು ಹಿಂಗೆ ರಾಜೀನಾಮೆ ಕೇಳ್ತಾರೆ ನೀವು? ಯಾವಾಗಲೂ ಒಬ್ಬ ಒಳ್ಳೆ ಸಚಿವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅವ್ರು ರಾಜೀನಾಮೆ ಕೇಳುವಂಥದ್ದು ಏನು ಅವಶ್ಯಕತೆ ಇದೆ? ಇವತ್ತು ಅವ್ರು ತಪ್ಪು ಮಾಡಿದ್ರೆ ಕೇಳಿ, ತಪ್ಪು ಮಾಡಿಲ್ಲ ಅಂದ್ರೆ ಅವ್ರ ಹೆಸರು ತೊಗೊಂಡ್ರೆ ನೀವು ಅದನ್ನು ಮಾಡೋಕ್ಕೆ ಹೋದ್ರೆ ಹೆಂಗಾಗುತ್ತೆ? ಅದಕ್ಕೆ ಅದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ನಾನು ರಾಜಕಾರಣ ನೋಡ್ಕೊಂಡು ಬಂದೀನಿ, 30 ವರ್ಷ ರಾಜಕಾರಣ ಮಾಡೀನಿ. ಈ ಥರ ವಿರೋಧ ಪಕ್ಷ ಕೆಲಸ ಮಾಡಿದ್ದು ನಾನು ಜೀವನದಾಗ ನೋಡಿರಲಿಲ್ಲ. ಮೊದಲಿಗೆ ಏನಾಗ್ಬಿಡೋದು, ದೊಡ್ಡ ಕಾಂಪಿಟೇಷನ್ ಅಂದ್ರೆ ಯತ್ನಾಳ್ ಸಾಹೇಬ್ರು ನಾನ್ ಪವರ್ಫುಲ್ ಲೀಡರ್ ಅಂತ ಹೋಗ್ತಾರೆ. ಅದ್ರ ಕೂಡ ರಮೇಶ್ ಜಾರಕಿಹೊಳಿ ಅವರು, ಅದ್ರ ಕೂಡ ಆರ್ ಅಶೋಕ್ ಅವರು ನಾವು ವಿರೋಧ ಪಕ್ಷ ನಾಯಕರು ಅಂತಾರೆ. ಅದ್ರ ಕೂಡ ನಮ್ಮ ಹಳೆಯ DCM ಅವ್ರು ಸ್ಟಾರ್ಟ್ ಮಾಡೋರು. ಇವ್ರು ಅವ್ರವ್ರ ಕಾಂಪಿಟೇಷನ್ ವಿರೋಧ ಪಕ್ಷದ ಮೇಲೆ ಆಡಳಿತ ಪಕ್ಷದ ಮೇಲೆ ಹಾಕೊಂಡ್ರ. ಮೊದ್ಲೇಕ ನೀವು ಮನೆ ಸುದ್ದಿ ಮಾಡ್ಕೊಡ್ರಿ, ಆಮೇಲೆ ಈ BJP ಚಾಳಿ ಬಿಡ್ರಿ. ಅದನ್ನು ನಮ್ಗೆ ಯಾವ ತೊಂದರೆ ಇಲ್ಲಲ್ಲ. ನಾವು ಕ್ಷೇತ್ರದಲ್ಲಿ ಮಾಡಿ ತೋರಿಸಬೇಕಾದ್ರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ರಿ, ಒಂದೇ ಸಲ ಎಲ್ಲ ಬಂದ್ಬಿಡ್ತದೆ ಅಂತ ಆಗೋದಿಲ್ಲ. ನಮ್ಗೆ 2 ವರ್ಷದಾಗ ಎಷ್ಟು ಕೊಡಬೇಕು? ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಸಚಿವರು ನಮ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ. ತೃಪ್ತಿ ಇದೆ ನಿಮ್ಗೆ? ನನಗೆ ತೃಪ್ತಿ ಇದೆ. ನಾ ಮಾಡಿದ ಕೆಲಸಕ್ಕೆ ತೃಪ್ತಿ ಇದೆ. ಇನ್ನೂ ಹೆಚ್ಚು ಮಾಡಬೇಕಾಗಿದೆ, ಮಾಡ್ತೀವಿ, ಅನುದಾನ ಪಡಿತೀವಿ. ನಿಮ್ಗೊಬ್ಬರಿಗೆ ವಿಶೇಷ ಅನುದಾನಗಳ? ಇಲ್ಲ, ಒಬ್ಬರಿಗೆಲ್ಲ ಸಂಬಂಧಪಟ್ಟಂಥ ಶಾಸಕರು ಬಂದಿದೆ. ಬಂದತ್ತಂತ ಯಾರು ಹೇಳಾಗ್ತಾ ಇರಲಿಲ್ಲ. ಅನುದಾನ ಬಂದತ್ತಂತ ಹೇಳಿದ್ರೆ ಇವತ್ತು ಅಂಕಿಅಂಶ ತೆಗಿರಲ್ಲ, ಸಿಗ್ತೈತಲ್ಲ ಯಾವ ಕ್ಷೇತ್ರಕ್ಕೆ ಎಷ್ಟು ಬಂತಂತೇಳಿ. ಯಾವುದು ಬಂದತ್ತಂತ ಅವ್ರು ಹೇಳಂಗಿಲ್ಲ. ಬಂದಂತ ಹೇಳಿದ್ರೆ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಹೊಸ ವರ್ಷ 2025 ಬರಾಕತ್ತೈತಿ. BJP ಇನ್ನರೂ ಒಳ್ಳೆ ಬುದ್ಧಿ ಬರಲಿ ಅಂತ ವಿಚಾರ ದೇವರಲ್ಲಿ ಬೇಗ